ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿಯೋ ಪ್ಲ್ಯಾಂಟ್ಗಳು ಅಥವಾ ಸಿತಾರ ಪ್ಲ್ಯಾಂಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸಿತಾರ ಪ್ಲ್ಯಾಂಟ್ಗಳನ್ನು ಬೆಳಿಗ್ಗೆ ನೋಡಿದಾಗ ಈ ರೀತಿಯಾಗಿ ಯಾರೋ ಮುತ್ತನ್ನು ಜೋಡಿಸಿಟ್ಟಿರುವಂತೆ ಅನ್ನಿಸ್ತದೆ. ಗಿಡಗಳ ತುದಿಯಲ್ಲಿ ನೀರಿನ ಹನಿಗಳು ತುಂಬ ಸುಂದರವಾಗಿ ಕಾಣಿಸ್ತವೆ. ನಮ್ಮ ನರ್ಸರಿಯಲ್ಲಿ 3 ಬಣ್ಣಗಳಲ್ಲಿ ಸಿತಾರ ಪ್ಲ್ಯಾಂಟ್ಗಳು ಲಭ್ಯ ಇದ್ದಾವೆ. ಇನ್ನು ಸಿತಾರ ಪ್ಲ್ಯಾಂಟ್ಗಳನ್ನು ಯಾವೆಲ್ಲ ರೀತಿಯಾಗಿ ಬೆಳೆಸಬಹುದು ಅನ್ನೋದನ್ನು ನೋಡೋಣ. ನಮ್ಮ ನರ್ಸರಿಯ ಎಂಟ್ರೆನ್ಸ್ ಭಾಗದಲ್ಲಿ ಈ ರೀತಿ ಕಂಬದ ಕೆಳಗಡೆ ಗೋಲಾಕಾರವಾಗಿ ಸಿತಾರ ಪ್ಲ್ಯಾಂಟ್ಗಳನ್ನು ಬೆಳೆಸಿದ್ದೇವೆ. ತುಂಬ ಸುಂದರವಾಗಿ ಬೆಳ್ಕೊಂಡಿದೆ ಸಿತಾರ ಪ್ಲ್ಯಾಂಟ್ಗಳು. ಇವುಗಳನ್ನು ತುಂಬ ಸುಲಭವಾಗಿ ಬೆಳಿಬಹುದು. ಇವುಗಳಿಗೆ ಯಾವುದೇ ರೀತಿಯಾದಂತಹ ರೋಗಗಳು ಅಟ್ಯಾಕ್ ಆಗೋ ಸಂಭವ ಕಡಿಮೆ ಇದೆ. ನಮ್ಮ ನರ್ಸರಿಯಲ್ಲಿ ಸಿತಾರ ಪ್ಲ್ಯಾಂಟ್ಗಳು ಪ್ಯಾಕೆಟ್ಗಳಲ್ಲಿ, ಪಾಟ್ಗಳಲ್ಲಿ ಹಾಗೂ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಕೂಡ ಲಭ್ಯ ಇದ್ದಾವೆ. ಸಿತಾರ ಪ್ಲ್ಯಾಂಟ್ಗಳನ್ನು ಈ ರೀತಿಯಾಗಿ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸಿದಾಗ ಕೂಡ ತುಂಬ ಸುಂದರವಾಗಿ ಕಾಣಿಸ್ತವೆ. ಈ ಪಾಟ್ ಒಳಗಡೆ ಸಿತಾರ ಪ್ಲ್ಯಾಂಟ್ಗಳ ಜೊತೆ ತುಳಸಿ ಗಿಡ ಕೂಡ ತುಂಬ ಸುಂದರವಾಗಿ ಬೆಳ್ಕೊಂಡಿದೆ. ಈ ಪಾಟ್ಗಳಲ್ಲಿರೋ ಸಿತಾರ ಪ್ಲ್ಯಾಂಟ್ಗಳು ಇನ್ನೂ ಸಂಪೂರ್ಣವಾದ ಬೆಳವಣಿಗೆಯನ್ನು ಹೊಂದಲಿಲ್ಲ. ಈ ಪಾಟ್ನಲ್ಲಿ ಸಿತಾರ ಪ್ಲ್ಯಾಂಟ್ ಜೊತೆಯಲ್ಲಿ ನೆಲನಲ್ಲಿ ಕೂಡ ಬೆಳೆದುಕೊಂಡಿದೆ. ಇನ್ನು ಮುಂದೆ ಸಿತಾರ ಪ್ಲ್ಯಾಂಟ್ಗಳನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಗೊಬ್ಬರವನ್ನು ಮಿಕ್ಸ್ ಮಾಡಿದಂಥ ಮಣ್ಣನ್ನು ತಗೊಂಡಿದ್ದೇನೆ. ಇದಕ್ಕೆ ವಾಶ್ ಆದಂಥ ಕೋಕೋಪೀಟನ್ನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಕೋಕೋಪೀಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಪ್ಯಾಕೆಟ್ಗೆ ತುಂಬಿಕೊಳ್ಬೇಕು. ಇನ್ನು ಪಾಟಲ್ಲಿ ಗಿಡ ಮಾಡೋದಾದರೆ ಪಾಟಿಗೆ ತುಂಬಿಕೊಳ್ಬೇಕು. ಬೆಳವಣಿಗೆ ಹೊಂದಿದ ಗಿಡಗಳನ್ನು ತಗೊಂಡಿದ್ದೇನೆ. ಇದರಲ್ಲಿ ಸುಮಾರು 15ರಿಂದ 20 ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ. ಇವುಗಳನ್ನು ಕಟ್ ಮಾಡಿ ತಗೊಳ್ಬೇಕು. ಈ ಗಿಡದಲ್ಲಿ ಸುಮಾರು 15ರಿಂದ 20 ಚಿಕ್ಕ ಚಿಕ್ಕ ಗಿಡಗಳು ಸಿಕ್ಕಿದ್ದಾವೆ. ಇವುಗಳನ್ನು ಇವಾಗ ಪ್ಯಾಕೆಟ್ಗೆ ಹಾಕ್ತೇನೆ. ಸಿಂಗಲ್ ಆಗಿ ಹಾಕ್ಬೋದು, ಇಲ್ಲ ಒಂದು 3-4 ಗಿಡಗಳನ್ನು ಸೇರಿಸಿ ಈ ರೀತಿಯಾಗಿ ಹಾಕ್ಬೋದು. ಗಿಡಗಳನ್ನು ಪ್ಯಾಕೆಟ್ನಲ್ಲಿ ತುಂಬ ಕೆಳಗಡೆನೂ ಕೂಡ ಹಾಕಬಾರ್ದು ಮತ್ತು ಮೇಲೆ ಕೂಡ ಹಾಕಬಾರ್ದು. ಸರಿಯಾಗಿ ಈ ರೀತಿಯಾಗಿ ಹಾಕಬೇಕು. ಹಾಕಿ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಒಂದು 15ರಿಂದ 20 ದಿನಗಳ ನಂತರ ಈ ಗಿಡಗಳು ಬೇರನ್ನು ಬಿಟ್ಟು ಚಿಗುರ್ತವೆ. ಪಾಟಲ್ಲಿ ಕೂಡ ಹಾಕ್ಕೊಳ್ಬೋದು.
ಇಷ್ಟೊತ್ತಿನವರೆಗೆ ಸಿತಾರ ಪ್ಲ್ಯಾಂಟ್ಗಳನ್ನು ಯಾವ ರೀತಿ ಬಳಸೋದು, ಹೇಗೆ ಅಭಿವೃದ್ಧಿಪಡಿಸೋದು ಅನ್ನೋದನ್ನು ತಿಳ್ಕೊಂಡಿದ್ದಾಗಿದೆ. ನಮ್ಮ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರಿಗೆ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.